ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದೀವಿ. ಅದು ಸ್ಯಾಲ್ರಿ, ಯಾರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ. ಜಸ್ಟ್ ಒಂದು ಜನರಲ್ ಇನ್ಫಾರ್ಮೇಶನ್ ಕೊಡಕ್ಕಷ್ಟೇ. ಸೊ ಎಷ್ಟು ಸಂಬಳ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತಲ್ವಾ. ಸೊ ಹಾಗೆ ಒಂದು ಜನರಲ್ ರೇಂಜ್ ಎಲ್ಲರದು ಹೇಗಿರುತ್ತೆ ಸ್ಯಾಲ್ರೀಸು ಡಿಫ್ರೆಂಟ್ ಪ್ರೊಫೆಷನ್ಸ್ದು ಅಂತ ಇವತ್ತು ಡಿಸ್ಕಸ್ ಮಾಡೋಣ. ನಾವಿಬ್ರು IT ಪ್ರೊಫೆಷನಲ್ಸ್, ನಮ್ದು ರೇಂಜ್ ಎಷ್ಟಿರುತ್ತೆ, ಜನರಲ್ IT ಸಾಫ್ಟ್ವೇರ್ ಕಂಪ್ನಿ ಸಾಫ್ಟ್ವೇರ್ ಜಾಬ್ಸ್ ಅವ್ರಿಗೆ ಎಷ್ಟು ರೇಂಜ್ ಇರುತ್ತೆ ಅಂತ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಬೇರೆ ಬೇರೆ ಜಾಬ್ಸ್, ಯಾವ ಜಾಬ್ಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ, ಇಲ್ಲಿ ಏನ್ ಸ್ಯಾಲ್ರಿ ರೇಂಜ್ ಇರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡೋಣ ಈಗ. ಸೊ ಆಬ್ವಿಯಸ್ಲಿ ಒಂದು ಕಂಟ್ರಿ ಅಂದಮೇಲೆ ಎಲ್ಲಾ ತರ ಜಾಬ್ಸ್ ಇದ್ದೇ ಇರುತ್ತೆ. ಸೊ ಆ ಎಲ್ಲಾ ಜಾಬ್ಸ್ದು ಸ್ಯಾಲ್ರಿ ರೇಂಜಸ್ ಎಷ್ಟಿರುತ್ತೆ ಅಂತ ಇವಾಗ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಈ ಹಿಂದೆ ನಾವು ಅಮೆರಿಕಾ ಸೀರೀಸ್ ಅಲ್ಲಿ ಜಾಬ್ಸ್ ಬಗ್ಗೆ, US ಹೇಗೆ ಬರ್ಬೋದು, ಯಾವ ವೀಸಾ ಇರುತ್ತೆ ಅದರೆಲ್ಲ ಡಿಸ್ಕಸ್ ಮಾಡಿದೀವಲ್ಲ. ಸೊ ಹಾಗೇನೆ ನಾನು ಇವಾಗ ಹೇಳೋ ಜಾಬ್ಸ್ಗೆ ಎಲ್ಲದಕ್ಕೂ ನಮ್ಗೆ ವರ್ಕ್ ಪರ್ಮಿಟ್ ಇರಲೇಬೇಕು. ಸೊ ನಾವು ಇಂಡಿಯಾದಿಂದ ಬರ್ತೀವಿ, ನಾನು ಯಾವ್ದೋ ಡ್ರೈವರ್ ಕೆಲಸ ಮಾಡ್ತೀನಿ ಆ ತರ ಎಲ್ಲ ಅಂದ್ರೆ ನಿಮ್ಗೆ ಬಂದು ನಾವಿಲ್ಲಿ ವರ್ಕ್ ಪರ್ಮಿಟ್ ಇದ್ರೆ ಮಾತ್ರ ಎನಿ ಜಾಬ್ ಮಾಡಕ್ಕಾಗೋದು. ಸೊ ಅದ್ರ ಬಗ್ಗೆ ವರ್ಕ್ ಪರ್ಮಿಟ್, ವೀಸಾಸ್ ಬಗ್ಗೆ ಎಲ್ಲ ನಾವು ಪ್ರೀವಿಯಸ್ ಆಗಿ ವಿಡಿಯೋಸ್ ಮಾಡಿದೀವಿ ನಾವು ಅಮೆರಿಕಾ ಸೀರೀಸ್ ಅಲ್ಲಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಶೋರ್ ಆಗಿ ಚೆಕ್ ಮಾಡಿ. ಇಂಡಿಯಾದಲ್ಲಿ ಏನಾದ್ರೂ ಮಿನಿಮಮ್ ಸ್ಯಾಲ್ರಿ ಅಂತ ಇರುತ್ತಾ? ಇಂಡಿಯಾದಲ್ಲಿ ನಾನು ಕೇಳ್ಪಟ್ಟಂಗೆ ಆ ರೀತಿ ಏನಿಲ್ಲ, ಬಟ್ ಅಲ್ಲೂ ಇದೆ ದಿನಗೂಲಿ ಅಂತ ಒಂದಿಷ್ಟು ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಇಷ್ಟು ಫಿಕ್ಸ್ಡ್ ಅಂತ ಮಿನಿಮಮ್ ವೇಜಸ್ ಇರುತ್ತೆ. ಸೊ ಆ ಮಿನಿಮಮ್ ವೇಜಸ್ ಇಟ್ ಡಿಪೆಂಡ್ಸ್ ಆನ್ ಹೌ ಎಕ್ಸ್ಪೆನ್ಸಿವ್ ನಿಮ್ಮ ಒಂದು ಊರಲ್ಲಿ ಅಥವಾ ಒಂದು ಸ್ಟೇಟ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಇರುತ್ತೆ ಅದ್ರ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಒಂದೊಂದು ಸ್ಟೇಟ್ ಕಾಸ್ಟ್ ಆಫ್ ಲಿವಿಂಗ್ ಒಂದೊಂದ್ ತರ ಇರುತ್ತೆ. ಸೊ ಆ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿ ಗೌರ್ಮೆಂಟ್ ಮಿನಿಮಮ್ ವೇಜಸ್ ಇಷ್ಟು ಇರಲೇಬೇಕು ಯಾವುದೇ ಪ್ರೊಫೆಷನ್ಗಾದ್ರು ಅಂತ ಫಿಕ್ಸ್ ಮಾಡಿರ್ತಾರೆ. ನ್ಯೂಯಾರ್ಕ್ ಅಥವಾ ಕ್ಯಾಲಿಫೋರ್ನಿಯಾ ತಗೊಂಡ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಇರುತ್ತೆ. ಸೊ ಅದೇ ರೀತಿ ಅಲ್ಲಿ ಇದು ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಟೆಕ್ಸಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಇಲ್ಲಿ $7.25 ಪರ್ ಅವರ್ ಇದೆ ಮಿನಿಮಮ್ ಸ್ಯಾಲ್ರಿ ಅಂತ. ಅಂದ್ರೆ ಯಾವುದೇ ಪ್ರೊಫೆಷನ್ಗಾದ್ರೂ ಮಿನಿಮಮ್ ಸ್ಯಾಲ್ರಿ ಅಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಕ್ಯಾಲಿಫೋರ್ನಿಯಾಗೆ ಎಷ್ಟಿದೆ? 13 ಇರ್ಬೋದು, ಯಾಕಂದ್ರೆ ತುಂಬಾ ಇನ್ಫ್ಲೇಷನ್ ಆಗಿದೆ. ನಾವು ಬಂದ ಲಾಸ್ಟ್ 10 years ಅಲ್ಲಿ ಕ್ಯಾಲಿಫೋರ್ನಿಯಲ್ಲಿ ಎಲ್ಲ ಇದು ರಿಯಲ್ ಎಸ್ಟೇಟ್ ಇರ್ಬೋದು ಎಲ್ಲಾನು ಇನ್ಫ್ಲೇಟ್ ಆಗಿದೆ ಅಲ್ಲಿ. ಕ್ಯಾಲಿಫೋರ್ನಿಯಾ ಒಂದೇ ಅಲ್ಲ ಅಲ್ವಾ, ಎಲ್ಲಾ ಕಡೆನೂ ಇನ್ಫ್ಲೇಷನ್ ಆಗಿದೆ. ಲೈಕ್ US ಒಂದೇ ಅಲ್ಲ, ಇಂಡಿಯಾದಲ್ಲೂ ಇನ್ಫ್ಲೇಷನ್ ಆಗಿದೆ. ನಾವ್ ಎವ್ರಿ ಟೈಮ್ ಇಂಡಿಯಾಗೆ ಹೋದಾಗ್ಲೂ ಒಂದೊಂದು ಪ್ರೈಸ್ ಕೂಡ ಬೆಲೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನಾವ್ ಅದೇ ಲೈಕ್ ನೀವಾದ್ರೆ ಒಂದು ಒಂದೊಂದ್ ಸ್ವಲ್ಪ ನೋಡಿರ್ತೀರ, ನಾವ್ ಎಟ್ಟೆ ಶಾರ್ಟ್ 1 ವರ್ಷ ಆದ್ಮೇಲೆ ನೋಡ್ತೀವಿ, ಓ ಇದೇನ್ ಇಷ್ಟೊಂದು ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನಿಲ್ಲ. ಸೊ ನನ್ಗೇನು ಇಂಟ್ರೆಸ್ಟ್, ಫಸ್ಟ್ ಆಫ್ ಆಲ್ ಅದು ಇರುತ್ತೆ ಐ ಪೇಯಿಂಗ್ ಜಾಬ್ಗೆ ಹೋಗ್ಬೇಕು ಅಂತ. ಬಟ್ ಅದಕ್ಕೂ ಮೀರಿ ಇಂಪಾರ್ಟೆಂಟ್ ಏನಂದ್ರೆ ಆ ಫೀಲ್ಡ್ ನಂಗೆ ಇಂಟ್ರೆಸ್ಟ್ ಇದೆಯಾ, ಆ ಫೀಲ್ಡ್ ನಂಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತಾ. ಸೊ ಈ ತರ ಮೆನಿ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಅವ್ರು ಯಾವ ಕೆಲಸ ಬೇಕು ಅದಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಜನರಲ್ ಆಗಿ ನಾವು ಕೂಡ ನೋಡಿದೀವಿ, ಯಾವುದು ಅಂದ್ರೆ ಇದು ಕೀಳ್ ಜಾಬು ಮಾಡಲ್ಲ, ಅದು ಹೈ ಜಾಬು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಆತರ ಅಂತ ನಾವು ಕೂಡ ಇಲ್ಲಿ ನೋಡಿಲ್ಲ ಇಷ್ಟು ವರ್ಷದಲ್ಲಿ. ಅಂದ್ರೆ ಎಲ್ಲಾರು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ಗಳಲ್ಲೇ ಹೋದ್ರೆ ಲೈಕ್ ಡೈರೆಕ್ಟರ್ ಲೆವೆಲ್, ಹೈ ಲೈಕ್ ವೈಸ್ ಪ್ರೆಸಿಡೆಂಟ್ ಅವರೆಲ್ಲಾನು ಕೊಂಡು ಬಂದು ನಮ್ಗೆ ಆರಾಮಾಗಿ ಮಾತಾಡಿಸ್ತಿರ್ತಾರೆ, ಹೇಳ್ತಿರ್ತಾರೆ ನಿಮ್ಗೆ ಏನಾದ್ರು ಕನ್ಸರ್ನ್ ಇದೆ ಹೇಳಿ ಅಂತೆಲ್ಲ. ಸೊ ಇಲ್ಲಿ ಯಾರು ಒಂಥರ ಫುಲ್ಲು ಲೈಕ್ ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ ಆತರ ಅಂತ ಇಲ್ಲ. ಒಂಥರ ಬೇರೆ ಜಾಬ್ಸ್ ಆಗ್ಲಿ, ಇವಾಗ ಬೇರೆ ಸ್ವಲ್ಪ ಲೋ ಅರ್ನಿಂಗ್ ಜಾಬ್ಸ್ ತರ ಇರೋರ್ನ ಅವ್ರನ್ನ ಕೀಳಾಗಿ ನೋಡೋದು ಆತರ ಎಲ್ಲೂ ನಾವು ನೋಡಿಲ್ಲ ಇಲ್ಲಿ. ಇವಾಗ ಅದೇ CEO ಒಂದು ಎಕ್ಸಾಂಪಲ್, ಯಾರೋ ಮೇಡ್ ಬಂದ್ರು ಕೆಲಸ ಮಾಡಕ್ಕೆ ಅಂದ್ರೆ, ಸೊ ಅವ್ರನ್ನ ನಾವು ಯಾವುದೇ ರೀತಿ ಸುಮ್ಮನೆ ಬಾ ಹೋಗು ಅನ್ನೋ ಆ ರೀತಿ ಇರಲ್ಲ. ಸೊ ಅವ್ರನ್ನೂ ರೆಸ್ಪೆಕ್ಟ್ಫುಲ್ ಆಗಿ ಇಲ್ಲಿ ಮಾತಾಡಿಸ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಎನ್ವಿರಾನ್ಮೆಂಟು ಹಾಗೆ ಇದೆ, ಎಲ್ಲರೂ ಹಾಗೆ ಮಾಡ್ತಿರ್ತಾರೆ. ಸೊ ಲೈಕ್ ನಾವು ಅದು ಒಳ್ಳೇದೇ ಅಲ್ವಾ, ಅಂದ್ರೆ ಯಾರಿಗೂ ಆತರ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ದೆ ಎಲ್ಲಾರ್ಗು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಸೋದು, ಇಟ್ ಇಸ್ ಲೈಕ್ ರಿಯಲಿ ಗುಡ್. ಅದು ನಮ್ಗೆ ಇಲ್ಲಿ ಇಷ್ಟ ಆಗುತ್ತೆ ಆಕ್ಚುಲಿ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಯಾರನ್ನೇ ನೋಡಿದ್ರು ಇವ್ರು ಬಡವರು ಶ್ರೀಮಂತರು ಅಂತ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ಎಲ್ಲಾರು ಒಂದೇ ತರ ಡ್ರೆಸ್ ಹಾಕ್ತಾರೆ, ಎಲ್ಲ ಒಂದೇ ಸ್ಟೋರ್ಗೆ ಹೋಗ್ತಾರೆ. ಸೊ ಇಲ್ಲಿ ಬಡವರು ಶ್ರೀಮಂತರು ಅಂತ ಬರೀ ಅವ್ರ ಲುಕ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಸೊ ಇಂಡಿಯನ್ಸ್ ಕಾಮನ್ ಆಗಿ ಯಾವ ಪ್ರೊಫೆಷನಲ್ ಇರ್ತಾರೆ ಇಲ್ಲಿ? ಅದೇ ಎಲ್ರಿಗೂ ಜನರಲ್ ಆಗಿ ಗೊತ್ತಿರೋ ಹಾಗೆ ಬರೋದು IT ಇಂಡಸ್ಟ್ರಿ, ಮೆಡಿಕಲ್, ಡೆಂಟಿಸ್ಟು, ಇದು ಪಾಪ್ಯುಲರ್ ಪ್ರೊಫೆಷನ್ಸ್. ಕೆಲವರು ನರ್ಸ್ ಈಸ್ ಆಲ್ಸೋ ಪಾಪ್ಯುಲರ್. ಓಕೆ, ಅಂದ್ರೆ ಹಾಗೆ ನಾವು ಹೆಲ್ತ್ ಕೇರ್ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ
ಅಗೇನ್ ಲೈಕ್ ಇಂಡಿಯಾದಲ್ಲಿ ನೀವು ಮೆಡಿಕಲ್ ಎಲ್ಲ ಮಾಡಿದ್ರು ಇಲ್ಲಿ ಬಂದು ಲೈಕ್ ದೇ ಹ್ಯಾವ್ ಟು ಡೂ ದಟ್ ಡಿಗ್ರಿ ಅಗೇನ್ ಅಲ್ವಾ, ಅಂದ್ರೆ ಇಲ್ಲಿಗೆ ಇದಾಗಂಗೆ ದೇ ಹ್ಯಾವ್ ಟು ಲೈಕ್ ಇವನ್ ಲೈಕ್ ಡೆಂಟಿಸ್ಟ್ ಫುಲ್ ಕೋರ್ಸ್ ಮುಗಿಸಿದ್ರು ಇಲ್ಲಿ ಬಂದು ಅಗೇನ್ ದೇ ಹ್ಯಾವ್ ಟು ಗೋ ಟು ಕಾಲೇಜ್ ಅಂಡ್ ಇಲ್ಲಿದು ಅಗೇನ್ ಡಿಗ್ರಿ ತಗೊಂಡು ದೆನ್ ದೇ ಕ್ಯಾನ್ ಕಂಟಿನ್ಯೂ ಆರ್ ಸ್ಟಾರ್ಟ್ ದ ಪ್ರೊಫೆಷನ್ ಆಕ್ಚುಲಿ. ಸೊ ಅವ್ರದೇ ಎಲ್ಲಾ ಜಾಬ್ಸ್ಗೂ ಅವ್ರದೇ ಆದ ಚಾಲೆಂಜಸ್ ಇದ್ದೇ ಇರುತ್ತೆ, ಹೈ ಪೇಯಿಂಗ್ ಜಾಬ್ಸ್ಗೆ ಅಗೇನ್. ಸೊ ಆ ತರ ಡಾಕ್ಟರ್ಸ್ ಅಂತ ತಗೊಂಡ್ರೆ ಜನರಲ್ ಫಿಸಿಷಿಯನ್ಗೆ ಆಕ್ಚುಲಿ ನಾವು ಮಂತ್ಲಿ ಸ್ಯಾಲ್ರಿ ತರ ಹೇಳ್ತಾ ಹೋಗ್ತೀವಿ. ಆಕ್ಚುಲಿ ಯಾವುದೇ ಪ್ರೊಫೆಷನ್ಗಾದ್ರೂ ಇಂಡಿಯಾದಲ್ಲೂ ಅಷ್ಟೇ, ಇಂಡಿಯಾ ಸಾಫ್ಟ್ವೇರ್ ಆಗಲಿ ಯಾವುದೇ ಪ್ರೊಫೆಷನ್ಗಾದ್ರೂ ಇಯರ್ಲಿ ಪ್ಯಾಕೇಜ್ ತರ ಮಾತಾಡ್ಕೋತಾರೆ ವೆನ್ ಯು ಆರ್ ಹೈಯರಿಂಗ್. ಸೊ ನಾವಿವಾಗ ಜನರಲಿ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಲೈಕ್ ವಿಲ್ ಗೋ ಬೈ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ. ಅಂಡ್ ಇನ್ನೊಂದು ವಿಚಾರ ಇಲ್ಲಿ ಡಿಫ್ರೆಂಟ್ ಇದಲ್ವಾ, ಅಂದ್ರೆ ಮಂತ್ಲಿ ನಮ್ಗೆ ಟ್ವೈಸ್ ಸ್ಯಾಲ್ರಿ ಬರುತ್ತೆ. ಇಲ್ಲಿ ಮಂತ್ಲಿ ಅಂದ್ರೆ ಕೆಲವ್ರಿಗೆ ವೀಕ್ಲಿನೂ ಇದೆ, ಬೈ ವೀಕ್ಲಿ ಇರುತ್ತೆ, 2 ವಾರಕ್ಕೊಂದ್ಸರಿ ಅಥವಾ 15 days ಒನ್ಸು ಅಥವಾ ಮಂತ್ಲಿ ಒನ್ಸ್ ಆ ತರ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಮೋಸ್ಟ್ಲಿ ಇಲ್ಲಿ ಅಂದ್ರೆ ಲೈಕ್ ನಮ್ಗೆ ಇಂಡಿಯಾದಲ್ಲಾದ್ರೆ ತಿಂಗಳಿಗೆ ಒಂದ್ಸತಿ ಸಂಬಳ ಅಂತ, ಇಲ್ಲಿ ತಿಂಗಳಿಗೆ 2 ಸರಿ ಅಂದ್ರೆ ಸೇಮ್ ಕೊಡಲ್ಲ, ಅರ್ಧ ಮಾಡಿ 2 times ಸ್ಯಾಲ್ರಿ ಬರುತ್ತೆ. ಲೈಕ್ ನಮ್ಮ ಅಕೌಂಟ್ಗೆ ಲೈಕ್ ಐದರ್ ಲೈಕ್ ಕಂಪ್ನಿ ಮೇಲೆ ಈಚ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ 2 times ಅಂದ್ರೆ 15 ದಿವಸಕ್ಕೆ ಆ ತರ ಅಂತ 2 ಸತಿ ಸ್ಯಾಲ್ರಿ ಬರುತ್ತೆ, ಹಾಫ್ ಮಾಡಿ ಕೊಡ್ತಾರೆ. ಅಂದ್ರೆ ಇಲ್ಲಿ ತುಂಬಾ ಜನ ಕ್ರೆಡಿಟ್ ಮೇಲೆ ಬದುಕೋದು ಜಾಸ್ತಿ, ಸೊ ಅದಕ್ಕೆ 1 ತಿಂಗಳ ತನಕ ವೆಯ್ಟ್ ಮಾಡಕ್ಕಾಗಲ್ಲ. ಸೊ ಅವ್ರ ಕಮಿಟ್ಮೆಂಟ್ಸ್ಗೋಸ್ಕರ ಇಲ್ಲಿ ಬೇಗ ಕೊಡ್ತಾರೆ, ಆಲ್ಮೋಸ್ಟ್ ಬೈ ವೀಕ್ಲಿ ಅಥವಾ ವೀಕ್ಲಿ. ಇಂಡಸ್ಟ್ರಿಗೆ ಬಂದರೆ ಪಾಪ್ಯುಲರ್ ಆಗಿರೋದು ಫಿಸಿಷಿಯನ್ಸ್, ಡಾಕ್ಟರ್ಸ್, ಸ್ಪೆಷಲಿಸ್ಟ್ಸ್. ಸೊ ಡಾಕ್ಟರ್ಸ್ ಎಲ್ಲ ಏನು ಅರ್ನ್ ಮಾಡ್ಬೋದು? ಡಾಕ್ಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬೇಸಿಕಲಿ ಜನರಲ್ ಫಿಸಿಷಿಯನ್ಸ್ ಆ ತರ ತಗೊಂಡ್ರೆ ಅವ್ರಿಗೆ ಆಕ್ಚುಲಿ ಲೈಕ್ 15,000 to 20,000 ವರ್ಗೂ ಲೈಕ್ ಡಾಲರ್ಸ್ ವರ್ಗೂ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಆಕ್ಚುಲಿ. ಅವರು ಲೈಕ್ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಡಾಕ್ಟರ್ಸ್. ಸೊ 20,000 ಅಂದ್ರೆ ಇಫ್ ಯು ಕನ್ವರ್ಟ್ ಇಟ್ ವಿಲ್ ಬಿ 15 lakhs per month. Again, it is like maybe starting ಅಲ್ಲೇ ಅಷ್ಟೊಂದಿರಲ್ಲ ಅನ್ಸುತ್ತೆ. ಒನ್ಸ್ ದೇ ಡೆವಲಪ್ ದಟ್ ಒಂದ್ ರೇಂಜ್ ಪಾಪ್ಯುಲರ್. ಸೊ ಅಲ್ಲೂ ಡಿಫ್ರೆಂಟ್ ರೇಂಜಸ್ ಇರುತ್ತೆ, ನೀವು ಎಷ್ಟು ಪಾಪ್ಯುಲರ್ ಆಗಿರ್ತೀರಾ. ಸೊ ಈಗೆಲ್ಲ ಸ್ಪೆಷಲಿಸ್ಟ್ ಗಳೆಲ್ಲ ಈವನ್ ದೇ ಮೇಕ್ ಅಂದ್ರೆ 30,000 per month, 40,000. ಸೊ ಅಂದ್ರೆ ಅವರೆಲ್ಲ ತುಂಬಾ ಸ್ಪೆಷಲಿಸ್ಟ್ಗಳು. ಅಂದ್ರೆ ಇಲ್ಲಿ ಮೆಡಿಕಲ್ಗೆ ಬಹಳ ವ್ಯಾಲ್ಯೂ ಇದೆ ಇಲ್ಲಿ. ಅಗೇನ್ ಇವನ್ ನರ್ಸಸ್ಗೂ ಕೂಡ ತುಂಬಾ ಒಳ್ಳೆ ಸ್ಯಾಲರಿ ರೇಂಜ್ ಇರುತ್ತೆ ಆಕ್ಚುಲಿ. ನರ್ಸಸ್ ಅಲ್ಲೂ ತುಂಬಾ ಲೆವೆಲ್ಸ್ ಇದೆ. ಸೊ ಎಂಟ್ರಿ ಲೆವೆಲ್ ನರ್ಸು, ಇವಾಗ ಅನಸ್ತೇಷಿಯಾ ಕೊಡೋ ಅವ್ರ ನರ್ಸು, ಮಿಡ್ ವೈಫ್ಸು. ಸೊ ಅವ್ರಿಗೆ ಬಂದ್ರೆ ನಮಗೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಅರೌಂಡ್ 3,000 to 10,000 ತನಕ ಹೋಗುತ್ತೆ ಪರ್ ಮಂತ್, $3,000 to $10,000. ಅಗೇನ್ ಡಿಪೆಂಡ್ಸ್ ಆನ್, ಅದೇ ಹೇಳಿದ್ವಲ್ಲ ಜೂನಿಯರ್ ಡಾಕ್ಟರ್ ಇರ್ತಾರೆ, ಲೈಕ್ ಅಂದ್ರೆ ಆ ತರ ಒಂದೊಂದು ರೇಂಜ್ಗೆ ಒಂದೊಂದು ಸ್ಯಾಲ್ರಿ ಇರುತ್ತೆ. ಲೈಕ್ ನೀವು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ರೆಪ್ಯೂಟೆಡ್ ಡಾಕ್ಟರ್ಸ್ ಆದ್ರೆ ಅಗೇನ್ ಒಳ್ಳೆ ಸ್ಯಾಲ್ರಿ ರೇಂಜ್, ಹೈಯೆಸ್ಟ್ ಸ್ಯಾಲ್ರಿ ರೇಂಜ್ ಕೂಡ ಇರುತ್ತೆ. ಆಮೇಲೆ ಅದೇ ಕನ್ವರ್ಟ್ ಮಾಡಿದ್ರೆ 2 lakhs to 7 lakhs ನರ್ಸ್ಗೆ ಎಷ್ಟು ಬರ್ಬೋದು ಸ್ಯಾಲ್ರೀಸ್ ಇಲ್ಲಿ? ಡೆಂಟಿಸ್ಟ್ ಅಗೇನ್ ಅಂದ್ರೆ ಜನರಲ್ ಫಿಸಿಷಿಯನ್ ಗಿಂತ ಸ್ವಲ್ಪ ಕಮ್ಮಿ ರೇಂಜ್ ಇರುತ್ತೆ ಅನ್ಸುತ್ತೆ, ಅಂದ್ರೆ ಲೈಕ್ ನಾಟ್ ವೆರಿ ಲೋ ರೇಂಜ್. ಅಗೇನ್ ಅವ್ರಿಗೆ ಐ ಥಿಂಕ್ 12K to 18K ಮಂತ್ಲಿ ಡಾಲರ್ಸ್ ಇರುತ್ತೆ. ಅಗೇನ್ ಲೈಕ್ ಅವರು ಇಲ್ಲಿ ಸಾಕಷ್ಟು ಜನ ಲೈಕ್ ಅವ್ರದೇ ಪರ್ಸನಲ್ ಡೆಂಟಿಸ್ಟ್ರಿ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅವ್ರದ್ದು ಅಗೇನ್ ಲೈಕ್ ಇಟ್ಸ್ ಮೋರ್ ಲೈಕ್ ಯಾವುದೇ ಅವ್ರದ್ದು ಓನ್ ಇಟ್ಕೊಂಡ್ರೆ ಇಟ್ಸ್ ಮೋರ್ ಲೈಕ್ ಬಿಸ್ನೆಸ್ ಅಲ್ವಾ, ಅವ್ರದೇ ಎಕ್ಸ್ಪೆನ್ಸಸ್ ಇರುತ್ತೆ, ಅವ್ರದೇ ಪ್ರಾಫಿಟ್ಸ್ ಇರುತ್ತೆ. ಸೊ ಅದ್ರ ಬಿಟ್ಟು ಜನರಲ್ ಆಗಿ ಒಂಥರ ಏನೋ ಒಂದು ಇಂಡಸ್ಟ್ರಿ, ಒಂದು ಹಾಸ್ಪಿಟಲ್ಗೆ ಆ ತರ ವರ್ಕ್ ಮಾಡ್ತಿದ್ದಾರೆ ಆ ತರ ಅಂದ್ರೆ ಸೊ ಮೇ ಬಿ $12,000 to $18,000 ಅಷ್ಟು ರೇಂಜ್ ಅಲ್ಲಿ. ಓಕೆ, ಏನಿದು ಇಷ್ಟೊಂದು ಸ್ಯಾಲರೀಸ್ ಎಲ್ಲ ಇರುತ್ತೆ ಅಂದ್ರೆ ಇಲ್ಲಿ ಸ್ಯಾಲ್ರಿಗೆ ತಕ್ಕಂಗೆ ಇಲ್ಲಿ ಎಕ್ಸ್ಪೆನ್ಸಸ್ ಕೂಡ ಹಾಗೇನೆ ಜೋರಾಗೆ ಇರುತ್ತೆ. ಸೊ ಸ್ಯಾಲರೀಸ್ ನಮ್ಗೆ ಬಂದಿನ ತಕ್ಕಂಗೆ ಎಕ್ಸ್ಪೆನ್ಸಸ್ ಆಕ್ಚುಲಿ ನಾವು ಇನ್ನೊಂದು ವಿಡಿಯೋ ಮಾಡ್ತೀವಿ, ಅದರಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ, ಏನೇನ್ ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಇರುತ್ತೆ ನಮ್ಗೆ ಮಂತ್ಲಿ, ಅದನ್ನೆಲ್ಲ ಲೈಕ್ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ವಿಲ್ ಕನ್ಫೈನ್ ಇಟ್ ಟು ಜಸ್ಟ್ ಸ್ಯಾಲರೀಸ್ ಎಷ್ಟಿರುತ್ತೆ ಅಂತ. ಸೊ ಹಾಗೆ ನೆಕ್ಸ್ಟ್ ಬಂದ್ರೆ ಲೈಕ್ ನಾರ್ಮಲ್ ಜಾಬ್ಸ್, ರೆಗ್ಯುಲರ್ ಜಾಬ್ಸ್ ಇರುತ್ತಲ್ಲ, ಲೈಕ್ ಡ್ರೈವರ್ ಜಾಬ್ ಇರ್ಬೋದು ಅಥವಾ ಲೈಕ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆ ತರ ಜಾಬ್ಸ್ಗೆಲ್ಲ ಹೋದ್ರೆ ಒಂದು ಇಲ್ಲಿ ಟ್ರಕ್ ಡ್ರೈವರ್ ಜಾಬ್ ಎಲ್ಲ ತುಂಬಾ ಲೈಕ್ ಒಳ್ಳೆ ಪೇಯ್ಡ್ ಸ್ಯಾಲರಿ. ಟ್ರಕ್ ಡ್ರೈವರ್ಸ್ ಇವಾಗ ಟ್ರಾಶ್ ಪಿಕಪ್ ಇರ್ಬೋದು, ಇವಾಗ ಇದು ಟ್ರಾನ್ಸ್ಪೋರ್ಟೇಷನ್, ಇವಾಗ ಗೂಡ್ಸ್ ಎಲ್ಲ ಒಂದ್ ಕಡೆಯಿಂದ ಆ ಕಡೆ ವೆರಿ ಪಾಪ್ಯುಲರ್. ಟ್ರಕ್ ಡ್ರೈವರ್ಸ್ ಇಲ್ಲಿ ತುಂಬಾ ಜನ ಡ್ರೈವರ್ಸ್ ಆಗಿದ್ದಾರೆ.
ಸೊ ಅವ್ರಿಗೆ ಆವ್ರೇಜ್ ಸ್ಯಾಲ್ರಿ ಬಂದು ಎನಿವೇರ್ ಫ್ರಮ್ $3,000 ಇಂದ $10,000 ತನಕ ಹೋಗುತ್ತೆ. ಸೊ ನೀವೆಲ್ಲ ಓವರ್ ಟೈಮ್ ಮಾಡಿಕೊಂಡು ನೀವು ಕಮರ್ಷಿಯಲ್ ಡ್ರೈವರ್ ಆಗಿ ತುಂಬಾ ಹೊತ್ತು ಕೆಲಸ ಮಾಡ್ತೀನಿ ಅಂದ್ರೆ ಅದರಲ್ಲೂ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ಟ್ರಕ್ ಡ್ರೈವರ್ಗೆ ತುಂಬಾನೇ ಡಿಮ್ಯಾಂಡ್ ಇತ್ತು. ಆಕ್ಚುಲಿ 10K ಎಲ್ಲ ಸ್ಯಾಲ್ರಿ ಅವಾಗ ಆಫರ್ ಮಾಡ್ತಾ ಇದ್ರು ಟ್ರಕ್ ಡ್ರೈವರ್ಸ್ಗೆ ಅಂತ ಕೇಳಿದೀವಿ ನಾವು. ಸೊ ಉಬರ್ ಡ್ರೈವಿಂಗ್ ಇವಾಗ ಇಂಡಿಯಾದಲ್ಲೂ ಪಾಪ್ಯುಲರ್ ಆಗಿದೆ ಅಲ್ವಾ, ಇದು ಓಲಾ, ಉಬರ್. ಸೊ ಇಲ್ಲೆಲ್ಲ ಪ್ರೈವೇಟ್ ಆಗಿ ನಿಮ್ಮ ಹತ್ರ ಒಂದು ಕಾರ್ ಇದ್ರೆ ಸಾಕು, ಸೊ ಒಂದು ಉಬರ್ ಲೈಸೆನ್ಸ್ ತಗೊಂಡು ನೀವೇ ಅದರಲ್ಲೂ ತುಂಬಾ ಜನ ಒಂದು ಮಿನಿಮಮ್ ಒಂದು $3,000 $4,000 ಎಲ್ಲ ಸಂಪಾದನೆ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್. ಲೈಕ್ ನಾವು ಕ್ಯಾಬ್ ಅಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಅರೌಂಡ್ ಐ ಥಿಂಕ್ ಲೈಕ್ ನಮ್ಗೆ $3 to $4 ಗ್ಯಾಸ್ಗೆ ಇರುತ್ತೆ 1 ಗ್ಯಾಲನ್ಗೆ. ಬಟ್ ನಾವು 1 ಮೈಲ್ 2 ಮೈಲ್ಸ್ ಹೋಗೋದಕ್ಕೆ ಒಂದು $10 ಆಗುತ್ತೆ ನಮ್ಗೆ. ಲೈಕ್ ಇದರಲ್ಲಿ ಟ್ಯಾಕ್ಸೀಸ್ ಟು ಎಕ್ಸ್ಪೆನ್ಸಿವ್ ಇಲ್ಲಿ. ಅದ್ರ ಬದಲು ಲೈಕ್ ಒಂಥರ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಿದ್ರೆ ನಾವು ಕಾರ್ ಬೈ ಮಾಡ್ಬಿಡೋದು ಬೆಟರ್ ರಾದರ್ ದನ್ ಟ್ಯಾಕ್ಸಿ ತರ ಅದ್ರಲ್ಲಿ ಹೋಗೋದಕ್ಕೆ ಅಂತ. ಇವಾಗ ಅಲ್ಲೆಲ್ಲ ಬ್ರೋಕರೇಜ್ ನಾವು ಇಂಡಿಯಾದಲ್ಲಿ ನೋಡ್ತಿದ್ವಿ, ರಿಯಲ್ ಎಸ್ಟೇಟ್ ಅಲ್ಲೆಲ್ಲ ಬ್ರೋಕರ್ಸ್ ಇರ್ತಾರೆ. ಬಟ್ ಇಲ್ಲೆಲ್ಲ ಕಾರ್ಪೊರೇಟ್ ಲೆವೆಲ್ಲೇ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಎಲ್ಲ ಇರ್ತಾರೆ. ಸೊ ಅವ್ರಿಗೂ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರುತ್ತೆ. ಕಾರ್ಪೊರೇಟ್ಸೇ ಅವರು ಏನೇ ಬರುತ್ತೆ ಕಮಿಷನ್ ಅವ್ರು ತಗೊಂಡು ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೆ ಇಷ್ಟೊಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾರೆ. ಅವ್ರದ್ದು ಆಲ್ಮೋಸ್ಟ್ ಒಂದು 3K to 10K ಡಿಪೆಂಡ್ಸ್. ನೀವು ಯಾವ ರೀತಿ ನೀವು ಎಕ್ಸ್ಪೀರಿಯನ್ಸ್ ಆಗಿರ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು $3,000 to $10,000 ಇಲ್ಲಿ ಅರ್ನ್ ಮಾಡ್ಬೋದು. ಅಂದ್ರೆ ಹೇಗಂದ್ರೆ ಇವಾಗ ಮೇ ಬಿ ರಿಯಲ್ ಎಸ್ಟೇಟ್ ಏಜೆಂಟ್ ಅವ್ರಿಗೆಲ್ಲ ಅಂದ್ರೆ ಅವ್ರ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇದ್ರೆ ಅವ್ರದ್ದು ಬರೀ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ಇದಾಗಿರುತ್ತೆ. ಮೇ ಬಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋರೊಬ್ರು ಆ ತರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ಕರೆಕ್ಟ್ ಇದಾಗಿದ್ರೆ ಅವ್ರಿಗೆ ಕಮ್ಮಿ ಸ್ಯಾಲ್ರಿ ಇರುತ್ತೆ. ಬಟ್ ಎಲ್ಲ ಒಬ್ರೇ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆಕ್ಚುಲಿ ಇಲ್ಲಿ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಲೈಕ್ ದುಡ್ಡು ಬರುತ್ತೆ. ಅಂದ್ರೆ ಇವಾಗ ಪ್ರೈವೇಟ್ ಒಬ್ರೇ ಲೈಕ್ ಇಂಡಿಪೆಂಡೆಂಟ್ ಆಗಿ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ರೆ ಅವ್ರಿಗೆ ಆಕ್ಚುಲಿ 5 to 6% ಆಫ್ ದ ಸೆಲ್ಲಿಂಗ್ ಪ್ರೈಸ್ ಕಮಿಷನ್ ಕೊಡ್ತಾರೆ. ಆಕ್ಚುಲಿ ದಟ್ ಇಸ್ ರಿಯಲಿ ವೆರಿ ಗುಡ್ ಇನ್ಕಮ್. ಇವಾಗ ಕೆಲವು ಸರಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಲೋನ್ ಆಫೀಸರ್ ಗಳಾಗಿರ್ತಾರೆ. ಸೊ ಅವ್ರಿಗೆ ಒಂಥರ ಕ್ಲೈಂಟ್ಸ್ ಸಿಗೋದು ತುಂಬಾ ಈಸಿ ಆಗುತ್ತೆ. ಸೊ ಕ್ಲೈಂಟ್ಸ್ ಹತ್ರ ಅವ್ರಿಗೆ ರಿಯಲ್ ಎಸ್ಟೇಟ್ ಕಮಿಷನ್ ಬರುತ್ತೆ, ಲೋನ್ ಕಮಿಷನ್ ಬರುತ್ತೆ. ಸೊ ಅಂತವ್ರಿಗೆ ಮೇ ಬಿ $10,000 $15,000 ತನಕನೂ ಸಂಪಾದನೆ ಮಾಡ್ಬೋದು. ಸೊ ಕನ್ವರ್ಟ್ ಮಾಡಿದ್ರೆ 7 to 10 lakhs ಇಂಡಿಯನ್ ರುಪೀಸ್. ಸೇಲ್ಸ್ ಇವಾಗ ಸ್ಟೋರ್ಸ್ ಅಲ್ಲೆಲ್ಲ ಸೇಲ್ಸ್ ಪರ್ಸನ್ ಆಗಿರ್ತಾರೆ, ಇಲ್ಲ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಆಗಿರ್ತಾರೆ, ಅವ್ರಿಗೆಲ್ಲ ಹೇಗಿರುತ್ತೆ ಸ್ಯಾಲ್ರಿ? ಸೊ ಅವ್ರಿಗೂ ಬಂದು ಒಂದು ಅವರೇಜ್ ಅಂದ್ರೆ ಒಂದು $4,000 ಇಂದ ಒಂದು $5,000 ತನಕ ಸಿಗ್ಬೋದು. ಕೆಲವು ಕಡೆ ಇನ್ನೂ ಕಡಿಮೆನೂ ಆಗ್ಬೋದು. ಕೆಲವು ಕಡೆ ಇವಾಗ ತುಂಬಾ ಚಿಕ್ಕ ಸ್ಟೋರ್ಸ್ಗಳಲ್ಲಾದ್ರೆ ಎನಿವೇರ್ ಫ್ರಮ್ $3,000 ಇಂದ $5,000 ತನಕನೂ ಹೋಗ್ಬೋದು. ಅಂದ್ರೆ 2 lakhs ಇಂದ 3 lakhs ತನಕ ಸಂಪಾದನೆ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಟೀಚರ್ಸ್ಗೆ ತುಂಬಾ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಮ್ಮಿ ಸ್ಯಾಲ್ರಿ ಇದೆ. ಅಂದ್ರೆ ಅವ್ರಿಗೆ ಐ ಥಿಂಕ್ 4 to 6,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ. 4 to 6,000 ಮಂತ್ಲಿ ಬರುತ್ತೆ. ಬಟ್ ಹೈಸ್ಕೂಲ್ ಟೀಚರ್ಸ್ಗಾಗ್ಲಿ ಲೈಕ್ ಪ್ರೊಫೆಸರ್ಸ್ಗೆ ಅವ್ರಿಗೆಲ್ಲ ಆಕ್ಚುಲಿ ಒಳ್ಳೆ ಪೇ ಇದೆ. ಅಂಡ್ ಇಲ್ಲಿ ಪ್ರೈವೇಟ್ ಟ್ಯೂಷನ್ಸ್ ಆ ತರ ಎಲ್ಲ ತಗೊಂಡ್ರೆ ಅವ್ರಿಗೆ ಆಕ್ಚುಲಿ ಆರ್ಲಿನೇ $30 $40 ಪರ್ ಪರ್ಸನ್ ಸ್ಟೂಡೆಂಟ್ ಚಾರ್ಜ್ ಮಾಡ್ತಾರೆ ಆಕ್ಚುಲಿ. ಹೌದು. ಬ್ಯಾಂಕ್ ಅಲ್ಲೆಲ್ಲ ಎಷ್ಟು ಬರುತ್ತೆ ಸಂಬಳ? ಐಡಿಯಾನೇ ಇಲ್ಲ ನಂಗೆ. ಸೊ ಟೆಲ್ಲರ್ಸ್ ಇರ್ತಾರೆ, ಟೆಲ್ಲರ್ ಬ್ಯಾಂಕಿಂಗ್ಸ್ ಮ್ಯಾನೇಜರ್ಸ್. ಸೊ ಅವ್ರದ್ದು ಎಂಟ್ರಿ ಲೆವೆಲ್ ಬಂದ್ರೆ ಒಂದು $3,000 ಇರ್ಬೋದು. ಅಂದ್ರೆ ಅವರೆಲ್ಲ ಫ್ರಂಟ್ ಆಫೀಸ್ ಮತ್ತೆ ಟೆಲ್ಲರ್ $3,000 ಇಂದ ತುಂಬಾ ಹೈ ಲೆವೆಲ್ ಹೋದ್ರು ಅಲ್ಲೂ ಡೈರೆಕ್ಟರ್ಸ್ ಮ್ಯಾನೇಜರ್ಸ್ಗೆಲ್ಲ $10,000 ತನಕನೂ ಬರುತ್ತೆ. ಅಂದ್ರೆ 2 lakhs to 7 lakh ತನಕ. ಅಂಡ್ ಮತ್ತೆ ಇನ್ನೊಂದು ಲೈಕ್ ಹೈ ಪೇಯ್ಡ್ ಪ್ರೊಫೆಷನ್ ಅಂದ್ರೆ ಲಾಯರ್ಸ್ ಅಲ್ವಾ ಇಲ್ಲಿ? ಲಾಯರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ. ಇದು ಬರೀ ಕ್ರಿಮಿನಲ್ ಅಲ್ಲ, ಇಮಿಗ್ರೇಷನ್ ಇರ್ಬೋದು, ಡಿಸ್ಪ್ಯೂಟ್ಸ್ ಇರ್ಬೋದು, ಸಿವಿಲ್, ಕ್ರಿಮಿನಲ್ ಲಾಯರ್ಸ್, ಎಲ್ಲದಕ್ಕೂ ಇಲ್ಲಿ ಲಾ ಅಂತೂ ತುಂಬಾ ಸ್ಟ್ರಿಕ್ಟ್. ಆಮೇಲೆ ಲಾಯರ್ಸ್ಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಅವರು ಜೂನಿಯರ್ ಲೆವೆಲ್ಗೆನೆ ಡಾಕ್ಟರ್ಸ್ ಲೆವೆಲ್ಗೆ ಸ್ಯಾಲರಿ ಸಿಗುತ್ತೆ. ಅವ್ರದ್ದು ಎಂಟ್ರಿ ಲೆವೆಲ್ ಬಂದು ಆಲ್ಮೋಸ್ಟ್ 12K ಇಂದ ಮೇ ಬಿ ಲೈಕ್ 30,000 20,000. ಕೆಲವರೆಲ್ಲ ಪ್ರೈವೇಟ್ ಆಗಿ ಫಾರ್ಮ್ಸ್ ಇಟ್ಕೋತಾರೆ. ಸೊ ಅವರೆಲ್ಲ ತುಂಬಾ ಅದು ಒಳ್ಳೆ ಪಾಪ್ಯುಲರ್ ಪ್ರೊಫೆಷನ್ ಇಲ್ಲಿ.
ಇಲ್ಲಿ ಲೈಕ್ ಕ್ಲೀನರ್ಸು ಅಥವಾ ಲೈಕ್ ಹ್ಯಾಂಡಿಮ್ಯಾನು ಈ ಥರ ಜಾಬ್ಗೆ ಲೈಕ್ ಅವ್ರು ಇನ್ನೇನಾದರೂ ಒಂದು ಕಂಪ್ನಿಗೆ ಅಸೋಸಿಯೇಟ್ ಆಗಿದ್ರೆ ಅವ್ರಿಗೆ 2K to 5K ವರೆಗೂ ಸ್ಯಾಲ್ರಿ ಇರುತ್ತೆ. ಅಥವಾ ಇಲ್ಲಿ ಅವ್ರದೇ ಪ್ರೈವೇಟ್ ಓನ್ ಇದೇ ಮಾಡ್ಕೊಂಡ್ರೆ ಅವ್ರು ಅವರ್ಲಿ ಇಷ್ಟ ಅಂತ ಚಾರ್ಜ್ ಮಾಡ್ತಾರೆ. ಇವಾಗ ನಾವೇನಾದ್ರೂ ಯಾರನ್ನಾರು ಕರೆಸ್ಬೇಕು, ಪ್ರೈವೇಟ್ ಆಗಿ ಯಾರನ್ನಾರು ಕರಿಬೇಕು ಅಂದ್ರೆ ಅವ್ರು ನಮ್ಗೆ ಅವರ್ಲಿ ಇಷ್ಟು ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ ಇವಾಗ ನಡೀತಿರೋದು ಅವರ್ಲಿ ಐ ಥಿಂಕ್ $60 ಲೈಕ್ ಆಕ್ಚುಲಿ ಅಂದ್ರೆ ಲೈಕ್ ಒಂದು $40 to $60 per hour ನಡೆಯುತ್ತೆ. ಅದು ಆಮೇಲೆ ಕೆಲವರು ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್ ಅವ್ರಿಗೆಲ್ಲ ಬಹಳ ಡಿಮ್ಯಾಂಡ್ ಇದೆ ಇಲ್ಲಿ. ಅಂದ್ರೆ ನಿಮ್ಗೆ ಅದೇ ಈ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಪಾಪ್ಯುಲೇಷನ್ ಇದು ಸ್ಕಿಲ್ ಶಾರ್ಟೇಜ್ ಇರುತ್ತೆ. ಸೊ ಪ್ಲಂಬರ್ಸ್ಗಾಗಲಿ ಎಲೆಕ್ಟ್ರಿಷಿಯನ್ಗಾಗಲಿ ಅವ್ರು ಹೆಂಗಂದ್ರೆ ಅವರ್ಲಿ ಚಾರ್ಜ್ ಮಾಡಲ್ಲ. ಒಂದು ನಾನು ಪ್ಲಗ್ ಪಾಯಿಂಟ್ ಫಿಕ್ಸ್ ಮಾಡ್ತೀನಿ ಅಂದರೆ ಸೊ ದೇ ವಿಲ್ ಚಾರ್ಜ್ ಲೈಕ್ $70, $100 ಆ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ಇಲ್ಲಿ ಅದೇ ಓವರ್ ಆಲ್ ಒಂದ್ಸತಿ ಫಿಕ್ಸ್ಡ್ ಅಂತಾನು ಇರಲ್ಲ. ಒಂದ್ಸತಿ ಲೈಕ್ ಇಂಡಿಯಾದಲ್ಲೆಲ್ಲ ನಾವು ಹೇಳ್ತಿರ್ತೀವಿ ಮೇಡ್ಸ್ ತುಂಬಾ ಡಿಮ್ಯಾಂಡ್ ಬರಲ್ಲ ಅದಂತ. ಆಕ್ಚುಲಿ ಇಲ್ಲೂ ಕೂಡ ಅದೇ ತರ ಇದೆ, ಅವ್ರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಒಂದ್ಸತಿ ಅವರು ಲೈಕ್ ನಾವ್ ಯಾವಾಗ್ಲೂ ತುಂಬಾ ಮುಂಚೆ ಬುಕ್ ಮಾಡ್ಕೋಬೇಕಾಗಿರುತ್ತೆ ಅವ್ರ ಜೊತೆ ಅಪಾಯಿಂಟ್ಮೆಂಟ್. ಅವ್ರಿಗೆ ಯಾವಾಗ ಫ್ರೀ ಇರುತ್ತೆ ಆ ತರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಅವ್ರು ಎಷ್ಟು ಚಾರ್ಜ್ ಮಾಡ್ತಾರ ಅಷ್ಟು ಕೊಡ್ಬೇಕಿರುತ್ತೆ ಒಂದ್ಸತಿ. ಇವಾಗಂತೂ ಬರ್ತಾ ಜಾಸ್ತಿನೇ ಆಗ್ತದೆ. ಕೆಲವರೆಲ್ಲ ಒಂದ್ ವಿಸಿಟ್ಗೆ $300, ಮೊದ್ಲೆಲ್ಲ $100 ಕೊಡ್ತಾ ಇದ್ರು, ಇವಾಗೆಲ್ಲ $300. ಸ್ವಲ್ಪ ಡಿಮ್ಯಾಂಡ್ ಅವ್ರಿಗೂ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಅದ್ರಲ್ಲಿ ಒಂದ್ ಹೇಳ್ಬೇಕಂದ್ರೆ ಇವಾಗ ನನ್ಗೇನಾದ್ರೂ ಹೊಸದಾಗಿ ಫಸ್ಟ್ ಟೈಮ್ ಯಾರನ್ನಾರು ಕ್ಲೀನರ್ನ ಕರೆಸಿ ಮನೆ ಫುಲ್ ಎಲ್ಲ ಒಂದ್ಸತಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಆಕ್ಚುಲಿ $250 to $300 ಕೇಳ್ತಾರೆ. ಅದು ಅವ್ರು ಯೂಶಲಿ ಒಂದು 4 to 5 to 6 hours ಮಾಡ್ತಾರೆ. ಅದಕ್ಕೆ ನನಗೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ $300 ಅಂದ್ರೆ per hour $50 ಕೊಡ್ಬೇಕಾಗತ್ತೆ. ಸೊ ಅವ್ರು ಅಂದ್ರೆ ಎಲ್ಲಾ ಪ್ರೊಫೆಷನ್ಸ್ಗೂ ಡಿಮ್ಯಾಂಡ್ ಇದೆ. ಫೈನಲ್ ಆಗಿ IT ಇಂಡಸ್ಟ್ರಿಗೆ ಬಂದ್ರೆ IT ಜಾಬ್ಸ್ ಅಗೇನ್ ಎಲ್ಲಾ ಜಾಬ್ಸ್ ತರನು ಇಲ್ಲೂ ರೇಂಜ್ ಇರುತ್ತೆ. ಡಿಫ್ರೆಂಟ್ ಲೈಕ್ ಎಂಟ್ರಿ ಲೆವೆಲ್ ಆಗಲಿ ಡಿಪೆಂಡಿಂಗ್ ಆನ್ ನಮ್ಮ ಸ್ಕಿಲ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾಲರಿ ರೇಂಜ್. ಇಲ್ಲಿ ಯೂಶಲಿ ಲೈಕ್ ಸ್ಟ್ಯಾಂಡರ್ಡ್ ಸ್ಯಾಲರಿ ರೇಂಜ್ ಬಂದು $80K to $120K per year ರೇಂಜ್ ಇರುತ್ತೆ ಎಲ್ಲಾರು. ಅಂದ್ರೆ ಇಲ್ಲಿ 200K ತಗೊಳ್ಳೋರು. ಇನ್ನೂ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು, ಸ್ಯಾಲ್ರಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಇದು simplyhired.com ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲೊಕೇಶನ್ ಮತ್ತು ಜಾಬ್ ಟೈಟಲ್ ಕೊಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಜಾಬ್ಸ್ಗೆ ಯಾವ ರೇಂಜಲ್ಲಿ ಸ್ಯಾಲ್ರಿ ಇರುತ್ತೆ ಅಂತ. ರೇಂಜ್ ಕೊಟ್ಟಿರ್ತಾರಷ್ಟೇ, ಅಂದರೆ ಆ ಊರಲ್ಲಿ ಎಷ್ಟಿರ್ಬೋದು ಅಂತ. ಹಾಗೆ ಈಚ್ ಪರ್ಟಿಕ್ಯುಲರ್ ಜಾಬ್ಗೆ ಎಷ್ಟಿರ್ಬೋದು ಸ್ಯಾಲ್ರಿ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಮತ್ತೆ ನೀವು ಇಲ್ಲಿ ನಾವು ಟೆಕ್ಸಸ್ ಲೊಕೇಶನ್ ಹಾಕಿ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಅಂತ ಹಾಕಿದ್ರೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಯಾಲ್ರಿ ರೇಂಜ್ ಇರ್ಬೋದು ಟೆಕ್ಸಸ್ಸಲ್ಲಿ ಅಂತ. ಹಾಗೆಯೇ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಮಲ್ಟಿಪಲ್ ಜಾಬ್ಸ್ ಇರುತ್ತಲ್ವ, ಡೆವಲಪರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವ್ರಿಗೆ ಕೂಡ ಅಪ್ರಾಕ್ಸಿಮೇಟ್ ಆಗಿ ಅಂದರೆ ಇದು ಎಕ್ಸಾಕ್ಟ್ ಇದು ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಕೆಲಸದಲ್ಲಿ ಒಂದೊಂದು ಥರ ಇರುತ್ತೆ. ತುಂಬ ಕಮ್ಮಿ ಯಾವುದೋ ಚಿಕ್ಕ ಹೆಸರು ಕೇಳದೆ ಇರೋ ಕಂಪ್ನಿಲಿ ಕೂಡ ಒಳ್ಳೆ ಸ್ಯಾಲ್ರಿ ಕೊಡ್ಬೋದು, ತುಂಬ ದೊಡ್ಡ ಕಂಪ್ನಿಲಿ ಕಮ್ಮಿ ಸ್ಯಾಲ್ರಿ ಕೊಡ್ಬೋದು. ಅದು ಆ ಟೈಮ್ಗೆ ನಾವು ಹೇಗೆ ಇದು ಸ್ಯಾಲ್ರಿ ಟೈಮಲ್ಲಿ ನೆಗೋಷಿಯೇಟ್ ಮಾಡ್ತೀವಿ ಅದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗೆಯೇ ಇಲ್ಲಿ ಕ್ಯಾಲಿಫೋರ್ನಿಯಾಗೆ ಸೇಮ್ ಸಾಫ್ಟ್ವೇರ್ ಜಾಬ್ಗೆ ಅಂದರೆ ಅದು ಚೇಂಜ್ ಆಗುತ್ತೆ. ಯಾಕಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಸೊ ಸೇಮ್ ಸಾಫ್ಟ್ವೇರ್ ಇಂಜಿನಿಯರ್ಗೆ ಟೆಕ್ಸಸಲ್ಲಿ ಒಂದು ರೀತಿ ಸ್ಯಾಲ್ರಿ ಇರುತ್ತೆ, ಕ್ಯಾಲಿಫೋರ್ನಿಯಾದಲ್ಲಿ ಒಂದು ರೀತಿ ಸ್ಯಾಲ್ರಿ ಇರುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಲೊಕೇಶನ್ ಮೇಲೂ. ಲೊಕೇಶನ್ ಯಾವ ರೀತಿ ಕಾಸ್ಟ್ ಆಫ್ ಲಿವಿಂಗ್ ಇರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹಾಗೆಯೇ ಇಲ್ಲಿ ನಾವಿವಾಗ ಫಾರ್ ಎಕ್ಸಾಂಪಲ್ ಒಂದು ಡ್ರೈವರ್ ಜಾಬ್ಗೆ ಯಾವ ರೀತಿ ಸ್ಯಾಲ್ರಿ ಇರ್ಬೋದು ಅಂತ ನೋಡೋಣ. ಈ ಡ್ರೈವರ್ ಜಾಬು ಆ ಥರ ಎಲ್ಲ ಅಂದರೆ ಸ್ವಲ್ಪ ಬೇರೆ ಬೇರೆ ಥರ ಟಿಪ್ಸ್ ಕೂಡ ಇರುತ್ತೆ ಇದಕ್ಕೆ. ಸೊ ಇದು ಒಂಥರ ಸ್ಟ್ಯಾಂಡರ್ಡ್ ಅಂತ ಹೇಳೋಕ್ಕಾಗಲ್ಲ, ಇಷ್ಟೇ ಇರುತ್ತೆ ಅಂತ. ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಸೋಲೋ ಡ್ರೈವರ್ ಬರೀ ಅವ್ರದ್ದೇ ಕಾರ್ ಇದ್ದಿದ್ದರೆ ಒಂದು $75,000 per year ಅಂತ ಬರ್ತಾ ಇದೆ. ಹಾಗೆಯೇ ಬೇರೆ ಇವಾಗ ಜಾಬ್ಸ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು ಜಾಬು ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋದರೆ, ಓಕೆ ಡ್ಯಾಲಸಲ್ಲಿ ಒಂದು ಡ್ರೈವರ್ ಜಾಬ್ ಹೇಗಿರುತ್ತೆ ಅಂತ. ಓಕೆ ಫಾರ್ ಎಕ್ಸಾಂಪಲ್ ಡಾಮಿನೋಸ್ ಡ್ರೈವರ್ ಜಾಬ್ ಹೇಗಿರುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಏನು, ಇದಕ್ಕೆ ಜಸ್ಟ್ ರಿಕ್ವೈರ್ಮೆಂಟ್ಸ್ ಬೇಕಾಗಿರೋದು ಅವರು 18 years old ಆಗಿರಬೇಕು, ಹಾಗೆ ಡ್ರೈವರ್ ಲೈಸೆನ್ಸ್ ಇರಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಜಾಬ್ಗೆ $15 to $22 per hour ಅಂತಿದೆ. ಇದರಲ್ಲಿ 10 hour ಶಿಫ್ಟ್ ಕೂಡ ಇರುತ್ತೆ, 8 hour ಶಿಫ್ಟ್. ಹಾಗೆಯೇ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸಾಕಷ್ಟು ಇದೆ. ಅಂದರೆ ನಿಮಗೆ ರಿಯಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಏನು ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ, ಏನು ಬೆನಿಫಿಟ್ಸ್ ಇರುತ್ತೆ, ಆ ಪರ್ಟಿಕ್ಯುಲರ್ ಜಾಬ್ಗೆ ಎಷ್ಟು ಸ್ಯಾಲ್ರಿ ರೇಂಜಲ್ಲಿರುತ್ತೆ ಅಂತೆಲ್ಲನೂ ಗೊತ್ತಾಗುತ್ತೆ. ಈ ಥರ ಜಾಬ್ಸ್ನ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೂಡ ಮಾಡ್ತಾರೆ. ಇವಾಗ ಹೈಸ್ಕೂಲ್ ಸ್ಟೂಡೆಂಟ್ಸು ರಜಾ
ಸಿಕ್ಕಿದಾಗ ಸಮ್ಮರ್ ಹಾಲಿಡೇಸಲ್ಲಿ ಅಥವಾ ಸ್ಟೋರಲ್ಲಿ ವರ್ಕ್ ಮಾಡ್ತಾರೆ, ಸಾಕಷ್ಟು ಅದು ಕೂಡ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀವಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಬೇಗನೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.